ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಆದಂಥ ಗಲಾಟೆ ಕುರಿತು ಈಗ ನಮ್ಮ ಜೊತೆಗೆ ಮಾತನಾಡೋಕ್ಕೆ ಗಂಗಾವತಿ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಇರುವಂಥದ್ದು. ಅವರು ಕೂಡ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ವಿಚಾರಕ್ಕೆ ಗಲಾಟೆ ಸ್ಟಾರ್ಟ್ ಆಯಿತು? ಈ ಹಂತಕ್ಕೆ ತಲುಪೋಕೆ ಏನು ಕಾರಣ ಆಯಿತು? ನೋಡಿ, ಒಂದೇ ಒಂದು ವಿಷಯ ತಮಗೆ ಹೇಳಬೇಕು ಅಂದರೆ, ಮೊದಲನೇದಾಗಿ ನಾರಾ ಭರತ್ ರೆಡ್ಡಿ ಅವನ ಶಾಸಕ ಏನಿದ್ದಾನೆ, ಅವನ ಅಪ್ಪ ನಾರಾ ಸೂರ್ಯನಾರಾಯಣ ರೆಡ್ಡಿ ತುಂಬ ಕ್ರಿಮಿನಲ್ಸ್ ಅನ್ನೋದು ಇಡೀ ಬಳ್ಳಾರಿ ನಗರಕ್ಕೆ, ಬಳ್ಳಾರಿ ಸುತ್ತಮುತ್ತಲ ಎಲ್ರಿಗೂ ಕೂಡ ಮೊದಲಿಂದ ಗೊತ್ತಿರುವಂಥದ್ದು. ಅವರ ತಂದೆಯ ಕ್ರಿಮಿನಲ್ಸ್ ಮೇಲೆ ನಾವು ಹೋರಾಟ ಮಾಡಿ, ನಾನು ಶ್ರಾಮ್ಲು ಅವರು ಕೂಡ ರಾಜಕೀಯವಾಗಿ ಆ ಕ್ರಿಮಿನಲ್ಸ್ ಎಲ್ಲರನ್ನೂ ಕೂಡ ಮಣಿಸಿ ಬಳ್ಳಾರಿ ನಗರದಲ್ಲಿ ತುಂಬ ಶಾಂತಿಯುತವಾದ ವಾತಾವರಣ ನಾವು ನೆಲೆಸಿ ಅಭಿವೃದ್ಧಿ ಪರವಾದ ಕೆಲಸಗಳನ್ನೇ ನಾವು ಮಾಡಿದ್ದು ತಮಗೆಲ್ಲ ಇಡೀ ಬಳ್ಳಾರಿ ನಗರದ ಜನರು ಕೇಳಿದರೆ ತಮಗೆ ಹೇಳ್ತಾರೆ. ನಾನು ಇವತ್ತು ಗಂಗಾವತಿ ನಗರದಲ್ಲಿ ಕೆಲವೊಂದು SC/ST ರೈತರ ಕಾರ್ಯಕ್ರಮದಲ್ಲಿ ಮತ್ತು ಚನ್ನಬಸವ ತಾತ ಜಾತ್ರೆ ವಿಷಯದಲ್ಲಿ ನಾನು ಅಟೆಂಡ್ ಆಗಿದ್ದೆ. ಆದರೆ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಇಲ್ಲಿ ನಮ್ಮ ಮನೆ ಹತ್ರ ಒಂದು 30-40 ಮಂದಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು, ಒಬ್ಬ ಸತೀಶ್ ರೆಡ್ಡಿ ಅಂತೇಳಿ, ಒಬ್ಬ ಚಾನಾಳ್ ಶೇಖರ್ ಅಂತೇಳಿ, ಇವರೆಲ್ಲರೂ ಕೂಡ ನಮ್ಮ ಮನೆ ಹತ್ರ ಬಂದು ಕುರ್ಜಿಗಳು ಹಾಕ್ಕೊಂಡು ಕೂತ್ಕೊಂಡು, ನಮ್ಮ ಗನ್ಮೆನ್ಗಳು ಇವತ್ತು ಯಾರೂ ಇಲ್ಲ, ಯಾಕಂದರೆ ನನ್ನ ಜೊತೆಯಲ್ಲಿ ನನ್ನ ಸೆಕ್ಯೂರಿಟಿ ಇಲ್ಲ, ನಾನು ನಮ್ಮ ಶ್ರೀಮತಿ ಇಬ್ಬರು ಗಂಗಾವತಿಗೆ ಹೋಗಿದ್ದೀವಿ. ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಗೇಟ್ ಹತ್ರ ಇರೋರು, ಯಾರು ನೀವೆಲ್ಲ ಬಂದು ಇಲ್ಲಿಗೆಲ್ಲ ಮಾಡ್ತಾ ಇದ್ದೀರಿ ಸರ್ ಮನೆ ಹತ್ರ ಅಂದರೆ, ಅವ್ರನ್ನ ಕಪಾಳಕ್ಕೆ ಹಾಕಿ ಹೊಡೆದಿದ್ದಾರೆ. ಆ ವಿಷಯ ನನಗೆ ತಕ್ಷಣ ಫೋನ್ ಬಂತು ಗಂಗಾವತಿಯಲ್ಲಿ. ನಾನು ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿದೆ, ಶ್ರೀರಾಮುಲು ಈ ರೀತಿ ಮನೆ ಹತ್ರ ಬಂದು ಕುರ್ಜಿಗಳು ಹಾಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಶ್ರೀರಾಮುಲು ಅವರು ಕೂಡ ಪೊಲೀಸರಿಗೆ ತಿಳಿಸಿದ್ದಾರೆ. ಪೊಲೀಸರು ಬಂದಿದ್ದಾರೆ. ಪೊಲೀಸರ ಸಮಕ್ಷಮದಲ್ಲೇ ಶ್ರೀರಾಮುಲು ಅವರು ಈ ರೀತಿ ಬಂದು, ನೀವು ಈ ರೀತಿ ಕುರ್ಜಿಗಳು ಹಾಕೊಂಡು ಕೂತ್ಕೊಂಡು ದಬ್ಬಾಳಿಕೆ ಮಾಡೋದು, ಚೇರ್ಸ್ ಎಲ್ಲ ಹಾಕ್ಕೊಂಡು ಈ ರೀತಿ ಕೂತ್ಕೊಂಡು ದಬ್ಬಾಳಿಕೆ ಮಾಡೋದು ಸರಿಯಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಕುಡಿದಿದ್ರು. ಅಂದರೆ ಬುದ್ಧಿವಾದ ಹೇಳೋ ಪ್ರಯತ್ನ ಮಾಡಿದ್ರು ಕೂಡ ಶ್ರೀರಾಮುಲು ಅವ್ರ ಮಾತನ್ನು ಕೂಡ ಅವ್ರು ಕ್ಯಾರೆ ಅಂದಿಲ್ಲ. DSP ಕೂಡ ತಕ್ಷಣ ಬಂದರು ಅಂತ ಹೇಳಿದರು, ಅವ್ರ ಮಾತು ಕೇಳಿಲ್ಲ. ನನ್ನ ಕಾರು ಬಂದು ಇಳಿಯೋದ್ರೊಳಗಡೆ ಸುಮಾರು ಒಂದು 200-300 ಜನ ಬಂದು ಸೇರ್ಕೊಂಡಿದ್ರು ಇಲ್ಲಿ. ಅಂದರೆ ಇದು ಪ್ರೀ ಪ್ಲ್ಯಾಂಡ್ ಅವರು. ಇಲ್ಲ ಅಂತಂದರೆ ಒಂದು ಮನೆ ಹತ್ರ ಬಂದು ಇದ್ದಕ್ಕಿದ್ದಂಗೆ ಚೇರ್ಸ್ ಹಾಕ್ಕೊಂಡು ರೌಡಿಗೆ ಹೆಂಗೆಲ್ಲ ಬಂದು ಕೊಡಬೇಕು ಅಂತಂದರೆ ಇದು ಪ್ರೀ ಪ್ಲ್ಯಾಂಡ್. ಇದು ನನ್ನ ಕಾರ್ ಬಂದು ಇಳಿದ ತಕ್ಷಣ ಶ್ರೀರಾಮುಲಲ್ಲಿ ಇದ್ದಾರೆ ಅಂತೇಳಿ ನಾನು ಕಾರ್ ಇಳಿದೆ. ನಾನು ಎಲ್ಲರೂ ಜನಾರ್ದನ್ ರೆಡ್ಡಿ ಬಂದರು ಅಂತ ಕೂಗಾಡಿದ್ರು. ಅಂದರೆ ನಮ್ಮ ಹುಡುಗರೇ ಇರ್ಬೋದು, ಜನಾರ್ದನ್ ರೆಡ್ಡಿ ಬಂದರು ಅಂತೇಳಿ. ಬಟ್ ತಕ್ಷಣ ಕಲ್ಲುಗಳಲ್ಲಿ ಅಟ್ಯಾಕ್ ಮಾಡೋದ್ರ ಜೊತೆಗೆ ಗಾಳಿಯಲ್ಲಿ ಒಂದಿಬ್ಬರು ಫೈರಿಂಗ್ ಮಾಡ್ಕೊಂತ. ಯಾರು ಫೈರಿಂಗ್ ಮಾಡಿದ್ರು ಸರ್? ಎಷ್ಟು ರೌಂಡ್ ಆಯಿತು? ನೋಡಿ, ನಮ್ಮವರು ವಿಡಿಯೋ ತೆಗೆದಿದ್ದಾರೆ. ವಿಡಿಯೋ ಎಲ್ಲ ಮೀಡಿಯಾಗೂ ನಾವು ಕೊಟ್ಟಿದ್ದೀವಿ. ನಾವು ಸುಮಾರು 4 ರೌಂಡ್ ಫೈರಿಂಗ್ ಒಂದು ಕಡೆ ಮಾಡ್ತಾ, ನನ್ನ ಕಡೆ ಏನು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ನಾನು ನಿಮಗೆ ಈಗಾಗಲೇ ತೋರಿಸ್ದೆ. ನಾನು ಇವತ್ತು ಬುಲೆಟ್ ನಂಬರ್ ಸಮೇತ ಇಲ್ಲಿದೆ. ಕಾನೂನು ಪ್ರಕಾರ ಅದು ಖಂಡಿತ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ತಾರೆ. ಸೊ ನನ್ನ ಮೇಲೆ ಅದೃಷ್ಟವಶಾತ್ತು ಇವತ್ತು ಅಟ್ಯಾಕ್ ಏನು ಮಾಡೋ ಪ್ರಯತ್ನ ಮಾಡಿದರು. ಭಗವಂತನ ಕೃಪೆಯಿಂದ ಅದು ಗಾಡಿಗೆ ಬಿದ್ದು, ಸೈಡಿಗೆ ಬಿದ್ದು ನನ್ನ ಕೈಗೆ ಸಿಕ್ಕಿರುವಂಥ ಬುಲೆಟ್. ಇದು ಪಕ್ಷದ ನಾಯಕನಾಗಿ, ಮಾಜಿ ಸಚಿವನಾಗಿ ಇಷ್ಟೆಲ್ಲ ಇರೋ ನಮ್ಮ ಮೇಲೆ, ಯಾಕೆಂದರೆ ಅವ್ರ ಕುಟುಂಬಕ್ಕೆ ಗೊತ್ತು, ಅವ್ರ ಅಪ್ಪನಿಗೆ ಗೊತ್ತು. ರಾಜಕೀಯವಾಗಿ ನನ್ನ ಒಂದು ಜನಪ್ರೀತಿ ಆಗಿರ್ಬೋದು, ಶ್ರೀರಾಮುಲು ಅವರ ಜನಪ್ರೀತಿ ಆಗಿರ್ಬೋದು, ನಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಅವರಾಗಿರ್ಬೋದು, ನಗರದಲ್ಲಿ ಅವ್ರು ಮಾಡ್ತಿರೋ ಕೆಲಸಗಳಾಗಿರ್ಬೋದು, ಇವೆಲ್ಲ ಇವಾಗ ಏನಾಗಿದೆ ಅಂತಂದರೆ ಜನಪ್ರೀತಿ ಅವ್ರಿಗೆ ಸಂಪೂರ್ಣ ಕಳ್ಕೊಂಡಿದ್ದಾರೆ. ಹಾಗಾಗಿ ಕೇವಲ ಒಂದು ವಾಲ್ಮೀಕಿ ಪುತ್ಥಳಿ ನೆಪದಲ್ಲಿ ಆ ಬ್ಯಾನರ್ಗಳನ್ನು ನಮ್ಮ ಮುಂದೆ ಬಂದು ಅಂಟಿಸೋದ್ರ ಮೂಲಕ ಜಗಳ ತಕ್ಕೊಂಡು ನಮ್ಮನ್ನೇ ಅಟ್ಯಾಕ್ ಮಾಡಿ, ಇವತ್ತು ನೀವು ಪತ್ರಕರ್ತರು ಎಲ್ಲಿ ನಿಂತಿದ್ದೀರಿ? ನಮ್ಮ ಮನೆ ಕಾಂಪೌಂಡಲ್ಲಿ ನಿಂತಿದ್ದೀರಿ ತಾವು. ಅಂದರೆ ನಿಮ್ಮ ಕಣ್ಮುಂದೆನೇ ನಡೀತಾ ಇದೆ. ಕಲ್ಲು ತೂರಾಟ ಆಗಿರ್ಬೋದು, SP ಇದ್ದಾರೆ, ಪೊಲೀಸರು ಇದ್ದಾರೆ. ನೋಡಿ, ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ. ನಾನು ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ನನ್ನ ವಿರುದ್ಧ ಹೋರಾಟ ಮಾಡಿರ್ಬೋದು, ಆದರೆ ಇಂಥ ಕ್ರಿಮಿನಲ್ಸನ್ನ ಕಂಟ್ರೋಲ್ ಮಾಡುವಂಥ ಯೋಗ್ಯತೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಇದೆಯಾ ಅಂತೇಳಿ ಸಿದ್ದರಾಮಯ್ಯ ಅವರು ಅವರೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ. ವಿಚಾರಕ್ಕೆ ಸರ್ ಇದು, ನಾನು ಕೂಡ ಯಾವತ್ತೂ ಕೂಡ ರಾಜಕೀಯವಾಗಿ ಹೋರಾಟ ಮಾಡಿದ್ದೆ ವಿಚಾರ. ಯಾವತ್ತೂ ಕೂಡ ಈ ಕ್ರಿಮಿನಲ್ ಕೆಲಸಗಳಿಗೆ ನಾವಾಗಲಿ ನಮ್ಮ ಸ್ನೇಹಿತರಾಗಲಿ ನಾವು ಯಾವತ್ತೂ ಕೂಡ ಕ್ರಿಮಿನಲ್ಸ್ ಅಂದರೆ ಈ ಭರತ್ ಅವ್ರ ತಂದೆ ಅಂತ ಕ್ರಿಮಿನಲ್ಸ್ ವಿರುದ್ಧ ಹೋರಾಟ ಮಾಡಿ ರಾಜಕೀಯದಲ್ಲಿ ನಾವು ಬಂದಿದ್ದೀವಿ. ಆಗಲಿ ಈ ಥರ ಮನೆಗಳ ಹತ್ರ ಬಂದು ಜನಗಳನ್ನ ಕರ್ಕೊಂಡು ಬಂದು ಗೂಂಡಾಗಿರಿ ಮಾಡಿ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಅವ್ರನ್ನ ಅಟ್ಯಾಕ್ ಮಾಡಿದ್ದೀನಿ ಅಂತಂದರೆ ನಾನು ದೊಡ್ಡ ಹೀರೋ ಆಗಿಬಿಡ್ತೀನಿ. ನಾನು ಅವನೇ ನಾರಾ ಭರತ್ ರೆಡ್ಡಿ ಕ್ರಿಮಿನಲ್ಲು, ಒಬ್ಬ ಕ್ರಿಮಿನಲ್ ಇವತ್ತು ಈ ಸಿಟಿಯಲ್ಲಿ ಶಾಸಕ ಆಗಿರುವಂಥದ್ದು. ಇವತ್ತು
ಈಗ ನಿಮ್ಮ ಕಡೆಯಿಂದನೂ ಕೂಡ ಫೈರಿಂಗ್ ಆಗಿದೆ, ಬೆಂಬಲಿಗರು ಫೈರಿಂಗ್ ಮಾಡಿದ್ರೆ ಒಬ್ರು ಸಾವಾಗಿದ್ದಾರೆ ಅನ್ನೋದಂಥದ್ದು ಆರೋಪಣ ಈಗ ಭರತ್ ರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ. ಇವತ್ತು ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆ ರಾಜ್ಯ ಮಟ್ಟದಲ್ಲಿ ಅವ್ರು ಏನು ತನಿಖೆ ಮಾಡ್ತಾರೋ ಮಾಡಲಿ. ಇವತ್ತು ಗುಂಡುಗಳು ನನ್ನ ಮೇಲೇ ದಾಳಿ ಆಗಿರುವಂಥ ಗುಂಡು ನನ್ನ ಕೈಗೆ ಸಿಕ್ಕಿದೆ. ಇವತ್ತು ಯಾರಾದರೂ ಮೃತಪಟ್ಟಿರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನ ಬಾಡಿಯಲ್ಲಿ ಯಾವ ಬುಲೆಟ್ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ಬುಲೆಟ್ಗೆ ಮೂಲ ಏನನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅವಶ್ಯಕತೆ ಬಿದ್ದರೆ CBI ತನಿಖೆ ಕೂಡ ಆಗಲಿ, ಅಥವಾ ರಾಜ್ಯ ಸರ್ಕಾರನೇ ನಿಷ್ಪಕ್ಷಪಾತವಾಗಿ ಅವರು ತನಿಖೆ ಮಾಡೋದಾದರೆ ಮಾಡಲಿ. ನಾನು ಹೇಳ್ತಾ ಇರೋದು ಇದೆಲ್ಲದನ್ನು ಕೂಡ ಕಾನೂನು ನೋಡಿಕೊಳ್ಳಿ. ಆದರೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಕೈಲಾಗ್ದೇನೆ ಈ ರೀತಿಯಲ್ಲಿ ದಬ್ಬಾಳಿಕೆಯನ್ನು ಮಾಡಿ ನಾನು ಜನಾರ್ದನ್ ರೆಡ್ಡಿ ಮನೆಯೇ ಸುಟ್ಬಿಡ್ತೀನಿ ಅಂತೇಳಿ ನಿಮ್ಮ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು. ಎಷ್ಟು ದೊಡ್ಡ ಗಂಡ್ಮಗನ ನಾನು ನೋಡ್ತೀನಿ. ಜನರಿದ್ದಾರೆ ಇವತ್ತು, ಬಳ್ಳಾರಿ ಮಹಾಜನತೆ ಇದ್ದಾರೆ, ಅಖಂಡ ಬಳ್ಳಾರಿ ಜಿಲ್ಲೆ ಜನರಿದ್ದಾರೆ, ಕರ್ನಾಟಕ ರಾಜ್ಯದ ಜನರಿದ್ದಾರೆ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡಿದ್ದೇನೆ ಆಗಲಿ. ಯಾವತ್ತೂ ಕೂಡ ಅಭಿವೃದ್ಧಿ ಪರವಾಗಿ ನಾನು ಯೋಚನೆ ಮಾಡುವಂಥವನು. ಶ್ರೀರಾಮುಲವರು ಸಚಿವರಾಗಿರುವಂಥ ಸಂದರ್ಭದಲ್ಲಿ, ನಾನು ಸಚಿವರಾಗಿರುವಂಥ ಸಂದರ್ಭದಲ್ಲಿ 8 ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ಕಟ್ಟಿರುವಂಥವ್ರು ನಾವು. 20 ಅಡಿ ವಾಲ್ಮೀಕಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿರುವಂಥವ್ರು ನಾವು. SP ಸರ್ಕಲ್ ಅಂತ ಇದ್ದ ಹೆಸರನ್ನು ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇಟ್ಟಿರುವಂಥವ್ರು ನಾವು. ಇವತ್ತು ವಾಲ್ಮೀಕಿ ಜಯಂತಿಯನ್ನು ಶ್ರೀರಾಮುಲು ಮುತುವರ್ಜಿ ವಹಿಸಿ ಘೋಷಣೆ ಮಾಡಿರುವಂಥದ್ದು ನಾವು. ಸಾಕ್ಷಾತ್ ವಿಧಾನಸೌಧದಲ್ಲೇ ವಾಲ್ಮೀಕಿ ಜನಾಂಗಕ್ಕೆ 7% ರಿಸರ್ವೇಷನ್ ಮಾಡಿಸೋದ್ರ ಮೂಲಕ ವಾಲ್ಮೀಕಿ ಪುತ್ಥಳಿಯನ್ನು ವಿಧಾನಸೌಧದಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಶ್ರೀರಾಮುಲು. ಇಷ್ಟೆಲ್ಲ ಇದ್ದಾಗ ನಾವು ಏನೂ ಆರ್ಭಾಟ ಮಾಡಿಲ್ಲ. ನೀನು ಇವತ್ತು ಸಿಟಿಯಲ್ಲಿ ಡೆವಲಪ್ಮೆಂಟು ನಿನ್ನ ಕೈಲೇ ಮಾಡಲಿಕ್ಕಾಗಲಿಲ್ಲ. ಜನಪ್ರೀತಿ ಕಳ್ಕೊಂಡು ಇವತ್ತು ಒಂದು ವಾಲ್ಮೀಕಿ ಪುತ್ಥಳಿ ನೆಪದಲ್ಲಿ ನಮ್ಮನೆ ಮೇಲೆ ಬಂದು ಅಟ್ಯಾಕ್ ಮಾಡಿ ನಮ್ಮನೆ ಮೇಲೆ ಗಲಾಟೆ ಮಾಡೋದ್ರಿಂದ ನೀನು ಭಾಳ ದೊಡ್ಡ ಹೀರೋ ಆಗ್ತೀಯ ಅಂತಂದರೆ ನೀನು ಹೀರೋ ಆಗಿಲ್ಲ, ನೀನು ಖಳನಾಯಕ. ನಿಮ್ಮ ಅಪ್ಪನಂಗೆನೆ ನೀನು ಕೂಡ ಖಳನಾಯಕ. ನಿನಗೆ ಅಂತ್ಯ, ರಾಜಕೀಯ ಅಂತ್ಯ ಅನ್ನೋದು ಬಂದಿದೆ. ಅದಕ್ಕೆ ಯಾವ ರೀತಿ ಶಿಶುಪಾಲ ಶ್ರೀಕೃಷ್ಣನ 100 ತಪ್ಪುಗಳು ಮಾಡೋವರೆಗೂ ಕೂಡ ಕೃಷ್ಣ ಕ್ಷಮಿಸ್ತಾನೆ, ಆ ರೀತಿ ಇವನು ತಪ್ಪುಗಳ ಮೇಲೆ ತಪ್ಪುಗಳು ಮಾಡಿಕೊಂಡ ಕೊನೆಗೆ ಇವನು ನನ್ನ ಮೇಲೆ ಬಂದಿದ್ದಾನಂತಂದರೆ ಅವನಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಂತ್ಯಕಾಲ ಬಂದಿದೆ ಅಂತೇಳಿ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಹೇಳ್ಬೋದು. ನಾನು ನಿಮಗೆ ಸರ್, ಈಗ ಏನು ರಾಜಕೀಯ ವೈಷಮ್ಯಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಸರ್? ಏನು ಘಟನೆಗೆ ಕಾರಣ, ಮೂಲ ಕಾರಣ? ಅವನು ರಾಜಕೀಯ ವೈಷಮ್ಯಕ್ಕೆ ಅವನ ಯೋಗ್ಯತೆ, ಅವನು ನನ್ನ ಕಾಲು ಧೂಳಿಗೆ ಕೂಡ ಅವನು ಲೆಕ್ಕಕ್ಕೆ ಬರಲ್ಲ. ಅವನ ಅಪ್ಪನೇ ನಾವು ಕೇರ್ ಮಾಡಿಲ್ಲ. ಅವನ ಅಪ್ಪನೇ 20 ವರ್ಷ ಬಚ್ಚಿಕೊಂಡ. ಅವನು ಕಾಂಗ್ರೆಸ್ ಪಾರ್ಟಿಯವರು ಅಪ್ಪನಿಗೆ ಟಿಕೆಟ್ ಕೊಡ್ತೀವಂತ ಮನೆ ಬಾಗಿಲಿಗೆ ಹೋದರೂ ಕೂಡ ಡೋರ್ಸ್ ಕ್ಲೋಸ್ ಮಾಡ್ಕೊಂಡಿದ್ದವರು ಯೋಗ್ಯತೆ ಅದು. ಹಾಗಾಗಿ ಇವರು ಇವತ್ತು ನಮ್ಮನ್ನು ತಡೆದುಕೊಳ್ಳೋದ್ರಿಂದ ಅವನು ಭಾಳ ದೊಡ್ಡವನಾಗ್ಬೋದು ಅಂತೇಳಿ ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ ಅದು ರಾಂಗ್. ಅದು ಅಂದರೆ ಅವನು ಕ್ರಿಮಿನಲ್ ಬ್ರೈನ್ ಉಪಯೋಗಿಸಿ ಆಟ ಆಡಲಿಕ್ಕೆ ನೋಡ್ತಾ ಇದ್ದಾನೆ. ನನಗೆ ಕ್ರಿಮಿನಲ್ಸನ್ನು ಫೇಸ್ ಮಾಡೋ ಬ್ರೈನ್ ಭಗವಂತ ನನಗೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಹೆಂಗೆ ಆಟ ಆಡಬೇಕು ನಾನು ಆಡ್ತೀನಿ. ಈಗ ಆಟ ಅಂದರೆ ಸರ್, ಈಗ ಒಂದು ಕಡೆ ಏನಾದ್ರು ಬೆದರಿಕೆ ಆಗ್ತಾ ಇದ್ದಾರೆ ಸರ್ ನಿಮ್ಗೆ? ಏನಾದ್ರು ಈ ಥರ ಮಾಡಿ ಡೈರೆಕ್ಟಾಗಿ ನಿಮಗೆ ನೇರವಾಗಿ ಅವರು ಕೊಲೆ ಮಾಡೋದಕ್ಕೆ ಇವತ್ತು ಫೈರಿಂಗ್ ಮಾಡಿರುವಂಥದ್ದು. ಇವತ್ತು ಕೊಲೆ ಮಾಡಿರೋದಕ್ಕೆ ಇವತ್ತು ಫೈರಿಂಗ್ ಮಾಡಿರುವಂಥದ್ದು. ಈಗ ಕೆಲವೊಂದು ವಿಜುವಲ್ಸ್ಗಳು ವೈರಲ್ ಆಗ್ತಾ ಇದಾವೆ. ಅದರಲ್ಲಿ ರಾಮ್ಲು ಸರ್ ಅವರು ಕೂಡ ಇದ್ರು. ಆ ಒಂದು ಘಟನೆಯಲ್ಲಿ ನೂಕಾಟ ತಳ್ಳಾಟ ಆಗ್ತಾ ಇತ್ತು. ಏನು ಗಾಯತಿ ಗೊತ್ತಾಗಿದೆ ಸರ್? ಶ್ರೀರಾಮುಲು ಅವರು ಅವನು ಸತೀಶ್ ರೆಡ್ಡಿಗೆ ನಾನು ಬರೋದಕ್ಕಿಂತ ಮುಂಚಿತವಾಗಿ ಈ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬಂದು ಈ ರೀತಿ ದಬ್ಬಾಳಿಕೆಗಳು ಮಾಡೋದು ನಿನಗೆ ಸೂಕ್ತ ಅಲ್ಲ, ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿಂದ ತೆರಳ್ರಿ ಅಂತೇಳಿ ಶ್ರೀರಾಮುಲು ಅವರು ಒಳ್ಳೆ ಮಾತಲ್ಲಿ ಅವನಿಗೆ ಹೇಳಿರುವಂಥದ್ದು. ಪೊಲೀಸರು ಬಂದು ಅವನಿಗೆ ಹೇಳಿದ್ದಾರೆ, ಅವನು ಕೇಳಿಲ್ಲ. ಅವನು ಆದರೆ ಅವರು ಜಗಳ ಮಾಡೋದಕ್ಕೆ ಡ್ರಗ್ಸ್ ಎಲ್ಲ ಹಾಕೊಂಡ್ಬಿಟ್ಟೆ ಅವನು ಬಂದು ಮನೆ ಹತ್ರ ಕುಂತಿರೋದು. ಸರ್, ಈಗ ನೀವೇನಾದ್ರು ದೂರು ಕೊಡ್ತೀರಾ ಸರ್? ಹೆಂಗೆ ಈಗ ಪೊಲೀಸರೆಲ್ಲ ಏರ್ ಫೈರಿಂಗ್ ಮಾಡ್ತಾ ಇದ್ದಾರೆ, ಡಿಯರ್ ಗನ್? ನಾನು ನಮ್ಮ ಪ್ರತಿಪಕ್ಷ ನಾಯಕರಾದ ಅಶೋಕ್ ಅವರು ನನ್ನ ಜೊತೆ ಈಗಾಗಲೇ ಫೋನಲ್ಲಿ ಮಾತಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಫೋನಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ನಾವು ಖಂಡಿತವಾಗ್ಲೂ ಕೂಡ ಇದನ್ನು ಗವರ್ನರ್ ದೃಷ್ಟಿಗೆ ತಗೊಂಡು ಹೋಗ್ತೀನಿ. ಗವರ್ನರ್ ಮೂಲಕ ಕೇಂದ್ರ ಸರ್ಕಾರಕ್ಕೂ ನಾವು ಇದನ್ನು ತಗೊಂಡು ಹೋಗ್ತೀನಿ. ನಾನು ಇಡೀ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ರಾಜ್ಯದಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಇಲ್ಲಾಂದರೆ ಬಳ್ಳಾರಿಯಿಂದನೇ ಇವತ್ತು ಈ ಸರ್ಕಾರಕ್ಕೆ ಇವತ್ತು ಬುನಾದಿಗಳು ಬೀಳುವಂಥ ಒಂದು ಕೆಲಸ ಆಗುತ್ತೆ. ಈಗ ಕೊನೆಯದಾಗಿ ಈ ಒಂದು ಎಲ್ಲ ಘಟನೆಯಿಂದ ಸಾಕಷ್ಟು ಬಳ್ಳಾರಿಯಲ್ಲಿ ಗೊಂದಲ, ಆತಂಕ ಶುರುವಾಗಿದೆ ಸರ್. ಈಗ ಜನರಿಗೆ ಏನು ನೋಡಿ, ಇವತ್ತು ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನಾನು
ಇವತ್ತು ಇದಿಷ್ಟು ಜನಾರ್ದನ್ ರೆಡ್ಡಿ ಅವರ ಮಾತಾಗಿರೋದು. ಇವತ್ತು ನೋಡಿ, ಶಾಂತಿ ಭಂಗ ಮಾಡ್ಲಿಕ್ಕಂತೇನೆ ಇವತ್ತು ನಮ್ಮ ಮನೆ ಹತ್ರ ಅವರು ಬಂದು ಗಲಾಟೆ ಮಾಡಿರುವಂಥದ್ದು. ಇವತ್ತು ಶಾಂತಿ ಭಂಗ ಮಾಡಬೇಕು, ನಗರದಲ್ಲಿ ಜನರಿಗೆ ನೆಮ್ಮದಿ ಕಳಿಬೇಕು. ಯಾಕಂದರೆ ರಾಜಕೀಯವಾಗಿ ಅವ್ರ ಕುಟುಂಬ ಕುಸಿತಾ ಇದೆ ಜನರ ಪ್ರೀತಿಯಿಂದ. ಅದನ್ನು ಈ ರೀತಿ ಡೈವರ್ಟ್ ಮಾಡಿ ಜನರನ್ನ ಭಯಭೀತರಾಗಿ ಮಾಡೋದಕ್ಕೆ ಅವ್ನು ಪ್ರಯತ್ನ ಮಾಡ್ತಾ ಇದ್ದಾನೆ. ಬಳ್ಳಾರಿ ದೊಡ್ಡ ಮಹಾನಗರ ಆಗಬೇಕನ್ನೋ ಕನಸು ನಮ್ಮದು. ಆದರೆ ಕ್ರಿಮಿನಲ್ಸನ್ನ ಜೊತೆಗೂಡಿಸ್ಕೊಂಡು ಮಟ್ಕ, ಜೂಜಾಟ, ಗಾಂಜಾ ಎಲ್ಲ ರೀತಿಯ ಅವ್ಯವಹಾರಗಳು ಮಾಡಿ ಬೆಳಿಬೇಕನ್ನೋನು ಅವನು. ಹಾಗಾಗಿ ಅವನಿಗೆ ಬುದ್ಧಿ ನಾವು ಕಲಿಸ್ಕೊಡ್ತೀವಿ, ಜನರಂತೂ ಬಿಡಲ್ಲ. ಸರ್, ಈಗ ರೋಡ್ ತುಂಬ ಎಲ್ಲ ಯುವಕರು ಬರ್ತಾ ಇದ್ದಾರೆ, ಕೈಯಲ್ಲಿ ದೊಣ್ಣೆ, ಎರಡೂ ಕಡೆಯಿಂದ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ ಸರ್. ಇದನ್ನು ಹೆಂಗೆ ನೋಡಿ, ನಮ್ಮ ಕಡೆಯಿಂದ ಯಾರೂ ಇಲ್ಲ, ನಮ್ಮ ಕಡೆಯಿಂದ ಯಾರೂ ಇಲ್ಲ ಸರ್. ಏನಿದ್ರು ಕೂಡ ಅವ್ರ ಕಡೆಯಿಂದನೇ ಆಗ್ತಾ ಇರುವಂಥದ್ದು. ಇದಿಷ್ಟು ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮಧ್ಯ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.